ಕಲಬುರಗಿ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಪರ ದಲಿತ ಮುಖಂಡರು ಮತಬೇಟಿ. ಕಲಬುರಗಿ ಕ್ಷೇತ್ರದ ಕಮಲಾಪುರ ಕ್ಷೇತ್ರದಲ್ಲಿ ಮತ ಪ್ರಚಾರ ನಡೆಸಿದ ದಲಿತ ಮುಖಂಡರು ಕಾಂಗ್ರೆಸ್ ಪರ ಉತ್ತಮ ಅಲೆ ಇದೆ. ಮಹಿಳೆಯರು, ಹಿಂದುಳಿದ ವರ್ಗದವರು ಹಾಗೂ ಪ್ರತಿಯೊಬ್ಬರು ಕಾಂಗ್ರೆಸ್ ಪರ ಒಲವು ತೋರಿದ್ದಾರೆ. ರಾಧಾಕೃಷ್ಣ ದೊಡ್ಮನಿಯವರು ಗೆಲುವು ಸಾಧಿಸುತ್ತಾರೆ ಎಂದು ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷ ಸುರೇಶ್ ವಿ ಗಾಗ್ರೆ ಹೇಳಿದರು. ಅಂಬೇಡ್ಕರ್ ಯುವ ಸೇನೆ ತಾಲೂಕು ಅಧ್ಯಕ್ಷ ಶರಣಪ್ಪ ಮೇತ್ರಿ, ಮಲ್ಲಿಕಾರ್ಜುನ ತಳವಾರ್, ದಲಿತ ಸೇನೆ ತಾಲೂಕು ಅಧ್ಯಕ್ಷ ಸುನಿಲ್ ಶಿವನಾಯಕ್ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ನಮಸ್ಕಾರ, ನಾನು ಸುರೇಶ್ ಗಾಂಗ್ರೆ, ಅಂಬೇಡ್ಕರ್ ಯುವ ಸೇನೆ ರಾಜ್ಯ ಉಪಾಧ್ಯಕ್ಷ ಮಾತಾಡ್ತೀನಿ. ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಡೀ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಸಾಹೇಬರು ಅವರ ಪ್ರಚಾರದಲ್ಲಿ ನಾವೇನದ ಅಂದ್ರೆ ಇಡೀ ಕಮಲಾಪುರ ಕ್ಷೇತ್ರದಲ್ಲಿ ಸುಮಾರು ಸಂಖ್ಯೆಯಲ್ಲಿ ಎಲ್ಲ ಸರ್ಕಲ್ ಮತ ಬಾಂಧವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಸಾಹೇಬರಿಗೆ ಹೆಚ್ಚಿನ ಮತ ನೀಡಿ ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕು. ಮತ್ತೊಂದು ಎರಡನೇದು, ನಾವೇನು ಕ್ಷೇತ್ರದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ಮತ್ತು ಪ್ರಿಯಾಂಕಾ ಖರ್ಗೆ ಇದ್ದಾರೆ, ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಇದ್ದಾರೆ. ಇಡೀ ಎಲ್ಲ ಕಾಂಗ್ರೆಸ್ ಮುಖಂಡರು ನಮ್ಮಲ್ಲೇನು ಕಮಲಾಪುರ ಕ್ಷೇತ್ರದಲ್ಲಿ ಬಂದು ಹೆಚ್ಚಿನ ಪ್ರಚಾರದಲ್ಲಿ ತೊಡ್ಕೊಂಡು ಅವ್ರಿಗೇನದ ಇವರು ಏನು ಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರದ್ದೇನದ ಒಳ್ಳೆ ರೀತಿಯಿಂದ ಅವರಿಗೆ ರೆಸ್ಪಾನ್ಸ್ ಇದೆ. ಎರಡನೇದು, ಇವ್ರೇನು ಉಮೇಶ್ ಜಾಧವ್ ಅವ್ರು ಏನದ ಅಂದ್ರೆ ಏನು ಹೇಳ್ತಾ ಇದ್ದಾರೆ, 10 ವರ್ಷ ಏನದ ಅಂದ್ರೆ ಅವರು 5 ವರ್ಷದಲ್ಲಿ ಅವರು ಏನು ಸಾಧನೆ ಇಲ್ಲ, 0 ಇದೆ. ಅವರ ಸಾಧನೆ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಏನದ ಅಂದ್ರೆ ಗೊತ್ತಿದೆ. ಅವರು ಇಡೀ ಅದೇ 5 ವರ್ಷ ಹಿಂದ್ಗಡೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಕೇಂದ್ರ ಸರ್ಕಾರ ಇದ್ದಾಗ ಅವರೇನು ಸಚಿವರಿದ್ದರು, ಸುಮಾರು ಕೆಲಸ ಏನದ ಮಾಡಿದ್ದಾರೆ. ಅದರ ಕಡೆಯಿಂದ ಇವರೇನು ಉಮೇಶ್ ಜಾಧವ್ ಅವರು ಹೇಳ್ತಾ ಇದ್ದಾರೆ, ಅವ್ರು ಎಲ್ಲಿದ್ದರು 5 ವರ್ಷ ಅವರಿಗೆ ಗೊತ್ತಿಲ್ಲ. ಅವ್ರು ಎಲ್ಲರ ಯಾವ್ದಾರ ಹಳ್ಳಿಯಾಗ ಹೋಗಿ ಏನದ ಒಂದು ಕೆಲಸ ಮಾಡಿದ್ದಾರೆ ಇಲ್ಲ. ಯಾರ ಜನರಿಗೆ ಏನದ ಒಂದು ಸ್ಕೀಮ್ ಮಾಡಿಸ್ಕೊಟ್ರೆ ಇಲ್ಲ. ಇಡೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಇದು IIC ಹಾಸ್ಪಿಟಲ್ ಆಗಲಿ, ರೈಲ್ವೆ ಆಗಲಿ, ಪೂರಾ ಅವ್ರು ಮಾಡಿದ್ದೇನದ 5 ವರ್ಷದಲ್ಲಿ ಸಾವಿರಾರು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮ್ಮ ದಲಿತ ಬಂದವರು ಮತ್ತು ಅಲ್ಪಸಂಖ್ಯಾತ ಎಲ್ಲ ಸಮಾಜ ಮುಖಂಡರು ಕಾಂಗ್ರೆಸ್ಗೆ ಏನದ ಅಂದ್ರೆ ಒಳ್ಳೆ ರೀತಿಯಿಂದ ಹಾಕಿ ಅವರು ಡಾಕ್ಟರ್ ರಾಧಾಕೃಷ್ಣ ಸಾಬರು ಏನದ ಎಲ್ಲ ಸಮಾಜದವ್ರಿಗೆ ಏನದ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗೋ ಕ್ಯಾಂಡಿಡೇಟ್ ಇದ್ದಾರೆ. ತಾವು ಎಲ್ಲರೂ ನಮ್ಮ ದಲಿತರು ಮತ್ತು ಅಲ್ಪಸಂಖ್ಯಾತರು ಎಲ್ಲರೂ ಹೆಚ್ಚಿನ ಮತಗಳ ಹಾಕಿ, ಅದೇ ರೀತಿ ಏನು ಕೇಂದ್ರ ಸರ್ಕಾರದಲ್ಲಿ ಏನು ಡಾಕ್ಟರ್ ಮಲ್ಲಿಕಾರ್ಜುನ 5 ಏನು ಇದು ಇಟ್ಟಾರ, ಅವರು 5 ಬೇಡಿಕೆಗಳು ಏನದ ಅಂದ್ರೆ ಆಲ್ರೆಡಿ ಕರ್ನಾಟಕದಲ್ಲಿ ಜಾರಿ ಇದೆ. ಅದು ರಾಷ್ಟ್ರದಲ್ಲಿ ಏನದ ಅವ್ರು ಏನದ ಮುಂದೆ ಬರ್ತಕ್ಕಂಥಲ್ಲಿ ಪ್ರಧಾನಮಂತ್ರಿ ಆಗುವ ಲಕ್ಷಣ ಇದೆ. ತಾವೆಲ್ಲರೂ ಹೆಚ್ಚಿನ ಮತ ಹಾಕಿ ಅದು ಅವ್ರಿಗೇನದ ಆಶೀರ್ವಾದ ಮಾಡಬೇಕು. ಎರಡನೇದು, ಇವರೇನು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರು, ಎಲ್ಲ ದೇಶದಲ್ಲಿ ನಾವೇನದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳ್ತಾರೆ, ಅದು ಯಾವ ವಿಕಾಸ ಆಗೋದು ಕೆಲಸ ಇಲ್ಲ. ಖರ್ಗೆ ಸಾಹೇಬರು ನಮ್ದೇನು 371 ಜೆ ಮಾಡಿದ್ದಾರೆ. ಅದು ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಏನದ ಅಂದ್ರೆ ಎಲ್ಲ ಸಮಾಜದವ್ರಿಗೆ, ದಲಿತರು ಇಲ್ಲ ಎಲ್ಲ ಸಮಾಜದವ್ರಿಗೆ ಒಂದು ಅವ್ರಿಗೇನದ ನೌಕರಿಗಾಗಲಿ ಪ್ರತಿಯೊಂದು ಅವಕಾಶ ಇದೆ. ಅದ್ರ ಕಡೆಯಿಂದ ಇದೇ ರೀತಿ ಅವ್ರಿಗೇನೋ ರಾಧಾಕೃಷ್ಣ ಅವ್ರಿಗೆ ಹಾಕಿದಂಥ ಓಟ್ ಇಲ್ಲಿದ್ದು ಖರ್ಗೆ ಸಾಹೇಬ್ರಿಗೆ ಓಟ್ ಕೊಟ್ಟಂಗೆ ಆಯ್ತದೆ. ತಾವೆಲ್ಲರೂ ನಮ್ಮ ದಲಿತ ಬಾಂಧವರು ಮತ್ತು ಎಲ್ಲರೂ ಅವ್ರಿಗೇನದ ಓಟ್ ಹಾಕಿ ನಾವೇನದ ಹೆಚ್ಚಿಂದು ಅವ್ರೇನು ಈ ಮತ್ತಿ ಮಾಡೋರೇನು ಗೆದ್ದಿದ್ದಾರೆ, ಅದಕ್ಕೆ ಹೆಚ್ಚು ಓಟು ನಾವು ಕಮಲಾಪುರ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗೆಲ್ಲ ಓಡಾಡ್ತಿದ್ದೆವು. ಸ್ವಂತ ಪಟೋದ, ಮರ್ಮಂಚಿ ಮತ್ತು ಮರಗುತ್ತಿ, ಡೊಂಗರ್ಗಾಂವ್, ಇಡೀ ಏನದ ಕಮಲಾಪುರ ಕ್ಷೇತ್ರದಲ್ಲಿ ನಮಗೇನು ರಾಧಾಕೃಷ್ಣ ಅವರಲ್ಲಿ ಪ್ರಿಯಾಂಕಾ ಅಣ್ಣವರಾಗಲಿ ನಮಗೇನು ಆ ಕಡೆ ಓಡಾಡಪ್ಪ ಸುರೇಶ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಟೀಮಿಗೆ ತೊಗೊಂಡು ಏನದ ಅಂದ್ರೆ ನಾವು ಓಡಾಡ್ತಕ್ಕಂಥ ಕೆಲಸ ಮಾಡಿದೆವು. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮನೆಗೆ ಹೋಗಿ ಏನದ ಅಂದ್ರೆ ನಾವು ಇವೇನದ ಏನು ಗ್ಯಾರಂಟಿ ಕಾರ್ಡ್ ಇದೆ ಅವೆಲ್ಲ ಏನದ ಅಂದ್ರೆ ತಿಳಿಸಿ ನೋಡಿರಿ. 5 ಗ್ಯಾರಂಟಿ ಏನು ರಾಜ್ಯದಲ್ಲಿ ತಮಗಷ್ಟು ಕಂಟಿನ್ಯೂ ಇದೆ. 2000 ಆಗಲಿ, ಬಸ್ ಫ್ರೀ ಆಗಲಿ, ಮತ್ತು ಅಕ್ಕಿ ಆಗಲಿ, ಪ್ರತಿಯೊಂದು ಲೈಟ್ ಫ್ರೀ ಆಗಲಿ, ಮತ್ತು ಪ್ರತಿಯೊಂದು 5 ಇದೆ. ಇದೇ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ನೇತೃತ್ವದಲ್ಲಿ ಇವು 5 ಅನುಷ್ಠಾನ ಏನದ ಇದು ಬಂದರೆ ಇವು 5 ವರ್ಷ ಅವ್ರೇನು ಹೇಳ್ತಾರೆ BJPದವರು, ಅವು 5 ಗ್ಯಾರಂಟಿಗಳು ಏನದ ಅಂದ್ರೆ ಈ ಎಲೆಕ್ಷನ್ ಲೋಕಸಭೆ ಆದಮೇಲೆ ಅವು ಬಂದ್ ಮಾಡ್ತಂತ ಕುಂತಾರ ಕೇಂದ್ರ ಸರ್ಕಾರ. ಆದರೆ ಅವು ಆಗ್ಲಕ್ಕಂತ ಸಾಧ್ಯನೇ ಇಲ್ಲ. 5 ವರ್ಷದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ 5 ಗ್ಯಾರಂಟಿ ಕಂಟಿನ್ಯೂ ಇರ್ತವೆ. ಮತ್ತು ದೇಶದಲ್ಲಿ ಭೀ ಕಾಂಗ್ರೆಸ್ ಸರ್ಕಾರ NDA ಸರ್ಕಾರ ಆಗೋದು ಗ್ಯಾರಂಟಿ. ಮತ್ತು 5 ಅವು ಭೀ ಏನದು ಅನುಷ್ಠಾನ ಇಲ್ಲಿ ಹೆಂಗಿದ್ದವು
ಇಲ್ಲಿ ತೆಲಂಗಾಣದಾಗ ತಾವು ನೋಡಿರ್ಬೋದು. ಪ್ರತಿಯೊಂದು ಸರ್ಕಾರದಲ್ಲಿ ಏನು ಸರ್ಕಾರ ನಡೆದಂತೆ ನುಡಿತದೆ. ಯಾರ ಸರ್ಕಾರ ಇದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದೆ, ನಡೆದಂಥ ನುಡಿಯ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ. ನಂಬಲ್ಲಿ ಇಡೀ ನಂಬಲ್ಲಿ ಏನದ ಒಳ್ಳೆ ರೀತಿಲಿಂದು ಕರ್ನಾಟಕದಲ್ಲಿ ರೆಸ್ಪಾನ್ಸ್ ಇದೆ. ಅವರು ತಿಳ್ಕೊಂಡಿದ್ದಾರೆ. ಇವತ್ತೇನಾರ 24 ಸೀಟ್ 21 ಬರಲ್ಲ ಅಂತ ಹೇಳ್ತಾರೆ ಅವರು ಏನದ ಅಂದ್ರೆ ಕೇಂದ್ರ ಸರ್ಕಾರ ಅವ್ರದ್ದೇ ಬರೋದು ಗ್ಯಾರಂಟಿ ಇಲ್ಲ. ನಮ್ಮ ಏನದ ಅಂದ್ರೆ 20ರಿಂದ 25 ತನಕ ಬರೋ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಸರ್ಕಾರದಾಗ ಲೋಕಸಭೆ ಅಭ್ಯರ್ಥಿಗಳು ಗೆದಿತಾ ಇದ್ದಾರೆ. ಅದ್ರಾಗ ಎಲ್ಲ ಸಮಾಜದವ್ರಿಗೆ ಯಾರ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟರೆ ಟಿಕೆಟ್. ಇವತ್ತು ಯುವಕರಿಗೆ ಯಾರ ಕೊಟ್ಟರೆ, ಮಹಿಳೆಯರಿಗೆ ಯಾರಿಗೆ ಕೊಟ್ಟರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದಕ್ಕೆ ತಾವೆಲ್ಲರೂ ದಯಮಾಡಿ ರಾಧಾಕೃಷ್ಣ ಸಾಹೇಬರಿಗೆ ಹೆಚ್ಚಿನ ಮತಗಳು ಹಾಕಿ, ತಾವು ಅವ್ರು ಹೇಳಿಲ್ಲ ಇವ್ರು ಹೇಳಿಲ್ಲ ಅಂತ ಬೇಡ, ಮನೆಯಲ್ಲಿ ಅವ್ರವ್ರ ಕುಟುಂಬದಾಗ ತಾವೇ ಹೋಗೇನದ ಅಂದ್ರೆ ಆದಷ್ಟು ಕರ್ಕೊಂಡು ಹೋಗಿ ಓಟ್ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡಿದ್ರೆ 1 ವರ್ಷದಲ್ಲಿ 5 ವರ್ಷದಲ್ಲಿ 1 ಓಟ್ ಬರ್ತದೆ ಬಂಧುಗಳೇ. ಒಂದು ಸಲ ನೀವು ಕೈ ತಪ್ಪಿಸ್ಕೊಂಡ್ರಂದ್ರೆ ಇಡೀ ಏನದ ಅಂದ್ರೆ ನಮ್ಮದು 5 ವರ್ಷ ಅನುಭವಿಸ್ಬೇಕಾಯ್ತದೆ. ಅದಕ್ಕೆ ಇದು ರಾಧಾಕೃಷ್ಣ ಅವ್ರಿಗೆ ಹಾಕಿದಂಥ ಓಟ್ ಇಲ್ಲ, ಇದು ಖರ್ಗೆ ಸಾಬ್ರಿಗೆ ಮತ ಕೊಟ್ಟಂಥ ಓಟ್ ಇರ್ತದೆ ಅಂತ ಹೇಳಿ ನಾ 2 ಮಾತು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.